ಫೈನಲ್ ಆಗಿ ಮೇನ್ ರೋಡ್ ಆಯಿತು. ಮೇನ್ ರೋಡ್ ಆಗಿ ಬಂದಮೇಲೆ ಈಗ ನೋಡಿ ಆಫ್ ರೋಡ್, ಹೇಳಿದ್ನಲ್ಲ ಆಫ್ ರೋಡು, ಶ್ರೀ ಕೇಶನಾಥೇಶ್ವರ ದೇವಸ್ಥಾನ ಮೂಡುಗಲ್ಲು 1 ಕಿಲೋಮೀಟರು. ಸೊ ಮತ್ತೊಂದು ಆಫ್ ರೋಡ್ ಸಿಕ್ಕಿದೆ. ಈ ಆಫ್ ರೋಡ್ ಹೇಗಿದೆ ಅಂತ ಈಗ ನಾನು ನಿಮಗೆ ತೋರಿಸ್ತೇನೆ ಬನ್ನಿ. ಓಕೆ, ಇದು ಸ್ಟಾರ್ಟಿಂಗಲ್ಲಿ ಏನು ಕಷ್ಟ ಅಂತ ಕಾಣಿಸ್ತಾ ಇಲ್ಲ. ನಾರ್ಮಲ್ ರೋಡ್, ಮಣ್ ರೋಡ್ ಥರನೇ ಇದೆ. ಇದೇನು ಆಫ್ ರೋಡ್ ಅಂತ ಅಷ್ಟು ಒಂದು ಕನ್ಸಿಡರ್ ಮಾಡಲಿಕ್ಕೆ ಆಗಲ್ಲ. ಬಟ್ ಮುಂದೆ ಹೇಗಿದೆ ಅಂತ ನೋಡುವ. ಕರೆಕ್ಟು ನನ್ನ ಕಿಲೋಮೀಟರ್ಸ 100 ಮೀಟರ್ ಹಂಗೆ ತೋರಿಸ್ತಾ ಇದೆ. ಒಳ್ಳೇದಾಯಿತು, ಯಾಕಂದ್ರೆ ನನಗೇನಾರು ಮತ್ತೆ ಅಲ್ಲಿಂದ ಹೋಗ್ಲಿಕ್ಕಾಗಲಿಲ್ಲ, ನಾನು ನಡ್ಕೊಂಡು ಹೋಗ್ಲಿಕ್ಕೆ ಕಿಲೋಮೀಟರ್ ಗೊತ್ತಾಗಬೇಕಲ್ಲ ಎಷ್ಟಂತ. 200 ಮೀಟ್ರು. ಇದನ್ನು ಈಗ ಹತ್ತಿಸುವಂಥ ಒಂದು ಸಾಧನೆ ನಡೀತಾ ಇದೆ. Yes, 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 you can do it, you can do it. Yes, we are finally arrived. ಇಲ್ಲ ಆರಾಮಾಗಿ ಹೋಗ್ಬೋದು, ಏನು ಸಮಸ್ಯೆ ಇಲ್ಲ ಈ ರೀತಿ ಇದ್ರೆ. ಅಂದರೆ ದೇವಸ್ಥಾನ ಇವರು ಬರ್ತಾ ಇರ್ತಾರೆ ಅನಿಸುತ್ತೆ. ಸೊ ಹಾಗಾಗಿ ದೇವಸ್ಥಾನ ಚೆನ್ನಾಗಿ ಮಾಡ್ಕೊಬಿಟ್ಟಿದ್ದಾರೆ, ರೋಡ್ ಮಾಡ್ಕೊಬಿಟ್ಟಿದ್ದಾರೆ. ಓಕೆ, ಫುಲ್ ಪವರಲ್ಲಿ ಹತ್ತುತ್ತಾ ಇದ್ದಾನೆ ನನ್ನ ರಾಜಕುಮಾರನಾದ ನನ್ನ ಬೈಕ್. ಇನ್ನು 700 ಮೀಟರ್ ಇದೆ. ಬಂದ್ವಿ, ಇನ್ನೇನು ರೀಚ್ ಆಗ್ತಾ ಬಂದ್ವಿ. 600 ಮೀಟರ್ಸ್. Yes. ಗಾಳಿ ಮಳೆಗೆ ಸೌದೆ ಗೀವುದೆ ಎಲ್ಲ ಮರದ ಮುರ್ಕ ಬಿದ್ದಿತ್ತು. ಕಾಲಿಗೆಲ್ಲ ಸಿಗಾಕೋತೈತೆ. ಚೆಕ್, ಗೇರ್ ಲಿವರಿಗೆ ಸಿಗಾಕೋತದೆ ಇದ್ರ ಬಾಯಿಗೆ ಮಣ್ಣಾಕ. ಸೊ 700 ಮೀಟರಲ್ಲೇ ಆಗಿದೆ. ಇಲ್ಲಿಗೆ ಬಂದಮೇಲೆ ಒಂದು ಬೋರ್ಡ್ ಇದೆ, ಶ್ರೀ ಬ್ರಹ್ಮದುರ್ಗೇಶ್ವರಿ 12 ಕಿಲೋಮೀಟರು. ಬ್ರಹ್ಮಲಿಂಗೇಶ್ವರ ಶ್ರೀ ಕೇಶನಾಥೇಶ್ವರ ಟೆಂಪಲ್ಗೆ ನೋಡಿ ಇಲ್ಲಿ ಬಂದು ರೈಟ್ ಹೋಗಬೇಕು. ಆಚೆ ಹೋದ್ರೂ ಒಂದು ಟೆಂಪಲ್ ಇದೆ. ಸೊ ಇಲ್ಲಿ ಕರೆಕ್ಟು 800 ಮೀಟ್ರ್ ಮೇಲೆ ಬಂದಮೇಲೆ ನಿಮಗೆ ಮತ್ತೆ ಒಂದು ರೈಟ್ ತೊಗೋಬೇಕು. ರೈಟು ತೊಗೊಂಡು ಅಲ್ಲಿಂದ ಮತ್ತೆ ಹೋಗಬೇಕು. ಸೊ ಮತ್ತು ಆಫ್ ರೋಡೇ ಅಂತ ಡಿಫಿಕಲ್ಟ್ ಏನಿಲ್ಲ. ಇದು ಒಂದು ಹೆಲ್ಮೆಟ್ ಒಳಗೆ ಕರೆಕ್ಟಾಗಿ ಬರೋದಿಲ್ಲ. ನೀವು ಅಂದ್ಕೊಂಡಿರ್ತೀರಾ ಇದು ತೊದಲಿಕೆಯಲ್ಲಿ ಆಗಿ ಬಂದದ್ದು ಅಂತ. ಹಾಗೆ ಅನ್ಕೋಬಾರ್ದು, ಅದು ತಪ್ಪಾಗ್ತದೆ ಆಯಿತಾ. ಅಲ್ಲಿ ಥರ ಅದೇ ರೀತಿ ಒಂದು ಮತ್ತೆ ಇಲ್ಲೊಂದು ಸಿಕ್ಕಿದೆ. ಓಕೆ ಈ ರೀತಿ ಎಲ್ಲ ಇದ್ದರೆ ಆರಾಮಾಗಿ ಹೋಗ್ಬಿಡ್ಬೋದು, ಏನು ಸಮಸ್ಯೆ ಇಲ್ಲ. ಬಟ್ ಅಲ್ಲಿದಿತ್ತಲ್ಲ ಅದೊಂದು ಸ್ವಲ್ಪ ಮಾತ್ರ ಆ್ಯಕ್ಚುಲಿ ಅದು ನನ್ನ ಗಾಡಿ ನಿಲ್ಲಿಸಿ ಮುಂದೆ ಹೋದ್ಮೇಲೆ ಚೆನ್ನಾಗೇ ಇತ್ತು. ಬಟ್ ಗಾಡಿ ಹತ್ರ ಮಾತ್ರ ಆಗಿದ್ದದಷ್ಟೇ. ಸೊ ಇಲ್ಲಿಂದನೂ ನೀರು ಹೋಗ್ತಾ ಇದೆ ಎಲ್ಲಿಗೋ ಒಂದು ಫಾಲ್ಸಿಗೆ. ಅಲ್ಲಿ ಬರುವಾಗ ಒಂದು ದೊಡ್ಡ ಫಾಲ್ಸ್ ಸಿಗ್ತಲ್ಲ, ಅಲ್ಲಿಗೆ ಹೋಗ್ತಾ ಇರ್ಬೋದು. ಇಲ್ಲೇನೋ ಇದೆ, ಬೈಕು ಸಹ ನಿಲ್ಲಿಸ್ಕೊಂಡಿದ್ದಾರೆ. ಸೊ ಇಲ್ಲಿ ಮತ್ತೆ ಬಂದಮೇಲೆ ನಿಮಗೆ ಬೋರ್ಡ್ ಸಿಗುತ್ತದೆ. ಮತ್ತೆ ಒಂದು ಬೋರ್ಡ್ ಇದೆ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾ ಅಂತ. ಐ ಥಿಂಕ್ ಗಾಡಿ ಹೋಗಲ್ಲ, ನಡ್ಕೊಂಡು ಹೋಗಬೇಕು ಅಂತ ಒಂದು ಅನಿಸಿಕೆ ನನ್ನದು. ಎಸ್, ವಿ ಹ್ಯಾವ್ ಟು ವಾಕ್ ಆ್ಯಂಡ್ ಗೋ. ಸೊ ಬೈಕ್ ಪಾರ್ಕ್ ಮಾಡಿ ನೋಡಿ ಇಲ್ಲಿಂದ ಬರಬೇಕು. ಹೀಗೆ ಇಲ್ಲಿಂದ ಬಂದು ಇಲ್ಲಿ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ಗೇಟ್ ಇದೆ, ಅಲ್ಲೊಂದು ಮನೆ ಇದೆ. ಸೊ ನಾನು ಅವ್ರ ಹತ್ರ ಕೇಳಿದಾಗ ಅಲ್ಲೊಬ್ರು ಬಂದರು, ಎಲ್ಲೇ ಬನ್ನಿ ಅಂತ. ಸೊ ನಾನು ಅಲ್ಲಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಸೊ ನಾನು ಫೈನಲಿ ದೇವಸ್ಥಾನ ರೀಚ್ ಆಗಿದ್ದೀನಿ. ಒಳಗಡೆ ದರ್ಶನ ಎಲ್ಲ ಆಯಿತು. ಸೊ ಅದರ ವೀಡಿಯೋನ ಸಹ ನಾನು ನಿಮಗೆ ಜಂಪ್ ಮಾಡಿದ್ದೀನಿ, ನೋಡ್ಕೋಬೋದು.
ಅಲ್ಲಿ ಅಂತ ಟೆಂಪಲ್ ಮಾತ್ರ ಅದ್ಭುತವಾಗಿದೆ ಮಾತ್ರ. ನನ್ನ ಅಮ್ಮನ್ನ ಒಂದ್ಸಲ ಕರ್ಕೊಂಡು ಬರಬೇಕು. ಸೊ ಸೂಪರ್ ಅಂದರೆ ಸೂಪರ್ ಆಗಿದೆ. ಒಳಗಡೆ ಹೋಗಿದ ತಕ್ಷಣ ಒಂದು ಡೋರ್ ಓಪನ್ ಮಾಡಿದ ತಕ್ಷಣ ಫುಲ್ಲು ನೀರಿನೊಳಗೆ ಒಂದು ದೇವಸ್ಥಾನ. ಈ ನಮ್ಮ ಗೋಕರ್ಣ ಹೋದಾಗ, ಸೊ ನವಿಲ್ ನೋಡಿ ಇಲ್ಲಿ ನವಿಲ್ ಅಲ್ಲೊಂದು ಬಿಡ್ತಾ ಇದೆ. ಸೊ ಈ ಗೋಕರ್ಣ ಹೋದಾಗ ಗೋಕರ್ಣದಲ್ಲಿ ಹೇಗೆ ನೀರಿನೊಳಗೆ ದೇವರನ್ನ ಮೂರ್ತಿ ಮುಟ್ಟಿ ನಮಸ್ಕಾರ ಮಾಡ್ಕೋತೀವಿ, ಅದೇ ರೀತಿ ಇಲ್ಲೂ ಸಹ ಇರೋದು ಸೇಮ್. ಬಟ್ ಇಲ್ಲಿ ದೇವರ ಹತ್ತಿರ ಹೋಗುವಾಗನೇ ಫುಲ್ಲು ನೀರು, ನನ್ನ ಪ್ಯಾಂಟ್ ಫುಲ್ಲು ಚೆಂಡಿ, ನನ್ನ ಸೊಂಟದ ಗಂಟಷ್ಟು ನೀರಿದೆ. ಅದರೊಳಗಡೆ ದೇವಸ್ಥಾನ ಇದೆ. ಸೊ ದೇವರು ಸಹ ನೀರೊಳಗೆ ಇರೋದು. ಯಾರೆಲ್ಲ ಈಚೆ ಸೈಡ್ ಇದ್ದೀರಾ ವಿಸಿಟ್ ಮಾಡಿ. ಟೆಂಪಲ್ ಮಾತ್ರ ತುಂಬಾ ಚೆನ್ನಾಗಿದೆ. ಒಳಗಡೆ ಒಂದು ಪೀಸ್ ಇದೆ. ಸೊ ಒಂದು ಭಕ್ತಿ ಅನ್ನೋದು ತಾನಾಗೆ ಬಂದುಬಿಡುತ್ತೆ ಒಳಗೆ ಹೋದ ತಕ್ಷಣ. ಸೊ ತುಂಬ ಮೀನಿದೆ ಒಳಗೆ. ಕಾಲಿಟ್ಟ ತಕ್ಷಣ ಮೀನೆಲ್ಲ ಕಾಲು ಕಚ್ಚೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ನನ್ನ ಅಮ್ಮನ ಕರ್ಕೊಂಡು ಬರಬೇಕಿತ್ತು ಅನ್ನಿಸ್ತು. ನಾನು ಕರ್ಕೊಂಡು ಬರ್ತೇನೆ ನೆಕ್ಸ್ಟ್ ಟೈಮ್. ಬನ್ನಿ ಈಗ ನಾವು ನೆಕ್ಸ್ಟ್ ಯಾವ ಪ್ಲೇಸ್ ವಿಸಿಟ್ ಮಾಡೋದು ಅಂತ ಮಾತುಕತೆ ಮಾಡುವ. ಸೊ ಇದೊಂದು ಆಫ್ ರೋಡ್ ಮುಗಿಸಿ, ನೆಟ್ವರ್ಕ್ ಇಲ್ಲ ನನಗೆ, ನೆಟ್ವರ್ಕ್ ಬೇಕು ಮೇಯ್ನಾಗಿ. ನಾನು ಎಲ್ಲಿಗೆ ಹೋಗೋದು ಏನು ಅಂತ ನೋಡಲಿಕ್ಕೆ ನೆಟ್ವರ್ಕ್ ಬೇಕು. ಟೈಮು 1:30 ಅಷ್ಟೇ. ನಾವು ಒಂದು ಊಟ ಮಾಡುವಾಗ ಟೈಮ್ ತುಂಬಾ ಇದೆ. ಇನ್ನೂ ಎಷ್ಟು ಪ್ಲೇಸಸ್ಗಳನ್ನ ನೋಡ್ಬೋದು. 1:30 ಅಂದರೆ ಇಲ್ಲ. ನಾನು ಇನ್ನೊಂದು ಪ್ಲೇಸ್ ನೋಡಿಕೊಂಡು ನಾನು ರಿಟರ್ನ್ ಬ್ಯಾಂಗ್ಳೂರ್ ಆಗ್ತೇನೆ. ಯಾಕಂದರೆ ಒಂದೇ ದಿನ ಎಲ್ಲ ಮುಗಿಸ್ಬಿಟ್ರೆ ನೆಕ್ಸ್ಟಿಗೆ ಬೇಕಲ್ಲ. ಬನ್ನಿ. ಸೊ ಈಚೆ ಹೋದರೆ ಬ್ರಹ್ಮಲಿಂಗೇಶ್ವರ ಟೆಂಪಲ್ ಇದೆ. ಸೊ ನಾನು ಬಂದದ ರೂಟಲ್ಲಿ ವಾಪಸ್ ಹೋದರೆ ದುರ್ಗಾ ಪರಮೇಶ್ವರಿ ಟೆಂಪಲ್ ಇದೆ. ಸೊ ನಾನು ಮೇನ್ ರೋಡ್ ಹೋಗ್ತಾ ಇದ್ದೀನಿ. ಮೇನ್ ರೋಡಿಂದ ನನಗೆ ಎಲ್ಲಿಗೆ ಹೋಗೋದು ಅಂತ ನಾನು ಮತ್ತೆ ಡಿಸೈಡ್ ಮಾಡ್ಕೋತೀನಿ. ನನಗೆ ಐ ಥಿಂಕ್ ಕೊಲ್ಲೂರು ಸಹ ಇಲ್ಲಿಂದ 30 ಕಿಲೋಮೀಟ್ರ್ ಇದೆ, ಅಷ್ಟು ಜಾಸ್ತಿ ಏನಿಲ್ಲ. ಕೊಲ್ಲೂರಿಗೆ ಹೋದರೂ ಕೊಲ್ಲೂರಿಗೂ ಹೋಗಿ ಬರ್ಬೋದು. ಸೊ ನಾನು ನೆಕ್ಸ್ಟು ಬೇಕಲ್ ತೀರ್ಥಕ್ಕೆ ಹೋಗುವ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬಿಡ್ತಾರಾ ಇಲ್ವೋ ಗೊತ್ತಿಲ್ಲ. ಸೊ ಬಿಟ್ಟರೆ ಬೇಕಲ್ ತೀರ್ಥ, ಇಲ್ಲಾಂದರೆ ಸೀದಾ ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ ನೋಡಿಕೊಂಡು ರಿಟರ್ನ್ ಆಗ್ತೀನಿ. ನಾನು ಮೊನ್ನೆ ತಾನೇ ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ಗೆ ಹೋಗಿದ್ದೆ. ಸೊ ಮತ್ತೆ ಒಂದು ಟೆಂಪಲ್ ಸಿಗುವಂಥ ಚಾನ್ಸಸ್ ಇದೆ. ನೋಡುವ ಏನಾಗುತ್ತೆ ಅನ್ನೋದು. ಎಲ್ಲ ಬೇಕಲ್ ತೀರ್ಥ ಒಂದು ಬೇಸ್ ಪಾಯಿಂಟಿಗೆ, ಅಂದರೆ ಟ್ರೆಕ್ಕಿಂಗ್ ಇದೆ ಅನಿಸುತ್ತೆ, ಅಲ್ಲೂ ಸಹ ಗಾಡಿ ಹೋಗಲ್ಲ. ಸೊ ಆ ಜಾಗಕ್ಕೆ ಹೋದ್ಮೇಲೆ ಗೊತ್ತು ಏನು ಎತ್ತ ಅಂತ. ಬನ್ನಿ ಅಲ್ಲಿಗೆ ಹೋಗಿ ಮತ್ತೆ ನಾನು ನಿಮಗೆ ಸಿಗ್ತೇನೆ. ಸೊ ಹೋಗುವ ದಾರಿಯಲ್ಲಿ ನಿಮಗೆ ರಿಟರ್ನ್ ಒಂದು ಫಾಲ್ಸು ಸಿಗುತ್ತೆ ನೋಡಿ. ಸೂಪರ್ ಆಗಿದೆ ಫಾಲ್ಸು. ಒಂದು ವಿಡಿಯೋ ಮಾಡುವ ಅಂತ ಮಾಡ್ತಾ ಇದ್ದೀನಿ. ಎಸ್, ಎಲ್ಲ ಕಡೆ ಮಾತ್ರ ಫಾಲ್ಸು ರೆಡಿ ಆಗಿಬಿಟ್ಟಿದೆ. ಎಲ್ಲ ಕಡೆ ಫಾಲ್ಸ್ ಮಾತ್ರ. ಸೊ ನಿಮಗೆಲ್ಲೋದ್ರೂ ಒಂದಲ್ಲ ಒಂದು ಫಾಲ್ಸ್ ಸಿಗೋದಂತೂ ಗ್ಯಾರಂಟಿ. ನೋಡಿ ಈಗ ನನಗೊಂದು 2-3 ಸಿಕ್ತು, ಚಿಕ್ಕದದು. ಬಟ್ ಇದು ನೋಡಿ, ಇದು ತುಂಬ ದೊಡ್ಡ ಫಾಲ್ಸು. ನೀರು ಬಂದು ಈಚೆ ಹೋಗ್ತಾ ಇದೆ. ಬಟ್ ನೀರು ಫೋರ್ಸು ಮಾತ್ರ ಬಿದ್ದರೆ ಏನಿಲ್ಲ ಕತೆ. ಗೋವಿಂದ ಗೋಪಾಲ ಅಂತ ಹಾಡು ಹೇಳ್ಬೇಕಾಗ್ತದೆ ಅಷ್ಟೇ. ಸೊ ಯಾರೆಲ್ಲ ಫಾಲ್ಸ್ಗಳಿಗೆ ವಿಸಿಟ್ ಮಾಡ್ತಿದ್ದೀರಾ ಆದಷ್ಟು ಕೇರ್ಫುಲ್ ಆಗಿರಿ. ಕೇರ್ಫುಲ್ ಆಗಿರಿ. ಯಾಕಂದರೆ ನೀವು ಒಂದು ವಿಡಿಯೋ ಒಂದು ಫೋಟೋ ಮಾಡ್ತೀನಿ ಅಂತ ಹೋಗಿ ನಿಮ್ಮ ಜೀವ ಕಳ್ಕೊಂಡ್ರೆ ಮತ್ತು ನಿಮ್ಮ ಮನೇಲಿ ನೀವೇ ಫೋಟೋ ಆಗಿರಬೇಕಾದಂಥ ಅವಶ್ಯಕತೆ ಆಗ್ತದೆ. ಸೊ ಅಲ್ಲಿ ನೋಡಿ ಮೇಲೆಲ್ಲ ಹೇಗಿದೆ ಅಂತ. ಸೊ ಹೀಗೆ ಮಳೆಗಾಲದಲ್ಲಿ ಹೋಗೋರೆಲ್ಲ ಆದಷ್ಟು ಜಾಗ್ರತೆ ಮಾಡಿ. ಯಾಕಂದರೆ ಈಗ ಜಾಗ್ರತೆ ಹೋಗಿ ಬಂದರೆ ನೆಕ್ಸ್ಟ್ ಪ್ಲೇಸು ಇಲ್ಲ ನೆಕ್ಸ್ಟ್ ಟ್ರಿಪ್ಪು ಇಲ್ಲ ನೆಕ್ಸ್ಟು ಏನೇನಿದೆ ನಿಮ್ಮ ಡ್ರೀಮ್ಗಳನ್ನ ನೀವು ಮಾಡ್ಕೋಬೋದು. ಬಟ್ ನೀವು ಒಂದಲ್ಲೇ ಅಪಾಯ ತಂದ್ಕೊಂಡ್ರೆ ಮತ್ತು ನಿಮಗೆ ಸಮಸ್ಯೆ. ಐ ಥಿಂಕ್ ಅದು ಕೊಲ್ಲೂರ್ದು ಬ್ಯಾಕ್ ಸೈಡು ಒಂದು ಘಾಟ್ ಸೆಕ್ಷನ್ ಸಿಗುತ್ತೆ, ಆ ರೋಡ್ ಅಂತ ಅನಿಸುತ್ತೆ. ಸೊ ನಾಳೆ ಫ್ರೈಡೇ, ಸ್ಯಾಟರ್ಡೆ ಸಂಡೇ ಇನ್ನೊಂದು ಟ್ರಿಪ್ಪು ಪ್ಲ್ಯಾನ್ ಆಗಿದೆ ಆಲ್ರೆಡಿ. ನೋಡಿ ಅಲ್ಲೊಂದು ಫಾಲ್ಸ್ ಹೋಯಿತು, ಆಲ್ರೆಡಿ ಪ್ಲ್ಯಾನ್ ಆಗಿದೆ. ಸೊ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೋಬೇಕು. ಆಲ್ರೆಡಿ ಜಾಕೆಟ್ ಚೇಂಜ್ ಆಗಿಬಿಟ್ಟಿದೆ ಒಳಗಡೆ, ಮತ್ತು ಹೆಲ್ಮೆಟು ಫುಲ್ಲು ವೆಟ್ಟಾಗಿದೆ, ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ.
ಸೊ ಅದನ್ನು ಆರ್ಲಿಕ್ಕೆ ಇರಬೇಕಿನ್ನು. ನಾಳೆ ಒಂದು ದಿನದಲ್ಲಿ ದೇವರಾಣೆ ಒಣಗೋದಿಲ್ಲ, ನಂಗೆ ಗೊತ್ತಿರೋ ವಿಷಯ. ಮತ್ತಿನ್ನು ಸೋಮವಾರ, ಶನಿವಾರ ಭಾನುವಾರ ಹೇಗೋ ಆಗೋಯ್ತು. ಸೋಮವಾರ ಧರ್ಮಸ್ಥಳ ಹೋಗಬೇಕು ಬೆಳಗ್ಗೆ. ಇನ್ನು ಮಂಗಳವಾರ ಮತ್ತೆ ಒಂದು ಟ್ರಿಪ್ ಇದೆ, ಮಳಲಿ ಫಾಲ್ಸ್ಗೆ ಹೋಗೋ ಅಂದ್ಕೊಂಡಿದ್ದೇನೆ. ಸೊ ಒಂದಲ್ಲ ಒಂದು ಬರ್ತಾನೆ ಇದೆ, ಹೋಗ್ತಾನೆ ಇರೋದು. ಸೊ ಕೆಲವ್ರು ಅನ್ಕೋತಾರೆ, ಕೆಲವ್ರದ್ದು ಮತ್ತೆ ಮಾತಾಡ್ತೇನೆ.